ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಪಂಚಮದಲ್ಲಿ ಮತ್ತು ಷಷ್ಠದಲ್ಲಿರತಕ್ಕಂಥ ಚಂದ್ರ, ವ್ಯಯದಲ್ಲಿರತಕ್ಕಂಥ ಕುಜ ಮತ್ತು ಕೇತು ಇವತ್ತು ಸ್ವಲ್ಪ ಮಟ್ಟಿಗೆ ನಿಮಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಅನುಕೂಲಕರವಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಏನೇ ಕೆಲಸಗಳು ಕೈ ಹಾಕಿದ್ರು ಅಷ್ಟೇ ನಿಮಗೆ 1ಕ್ಕೆ 2 ಪಟ್ಟು ಲಾಭಾಂಶಗಳು ಬರತಕ್ಕಂಥದ್ದು ಮತ್ತು ನಿಮ್ಮ ಕೆಲಸಗಳೆಲ್ಲವೂ ಸಹ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿದೆ. ವ್ಯಾಪಾರಿಗಳು ಸ್ವಲ್ಪ ಇವತ್ತು ಜಾಗೃತಿ ಆಗಿರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಇವತ್ತು ಸ್ವಲ್ಪ ನಿಮ್ಮ ಅಳತೆ ಮೀರಿ ನೀವು ಇವತ್ತು ಇನ್ವೆಸ್ಟ್ಮೆಂಟ್ಗಳು ಮಾಡ್ತಕ್ಕಂಥದ್ದಾಗಲಿ, ಖರೀದಿಗಳು ಮಾಡ್ತಕ್ಕಂಥದ್ದಾಗಲಿ, ಸ್ಟಾಕಿಂಗ್ಗಳಿಗೆ ಮಾಡ್ತಕ್ಕಂಥದ್ದಾಗಲಿ ಇದರಿಂದ ಸಮಸ್ಯೆಗಳನ್ನು ತಂದುಕೊಡ್ತೀರಾ, ಜಾಗೃತಿಯಿಂದ ಇರಬೇಕಾಗುತ್ತೆ. ವ್ಯಯದಲ್ಲಿರತಕ್ಕಂಥ ಕೇತು ಇವತ್ತು ಸ್ವಲ್ಪ ನಿಮ್ಮ ಆಲೋಚನೆಗಳ ದಿಕ್ಕನ್ನು ತಪ್ಪಿಸ್ತಾನೆ, ರಾಂಗ್ ಇನ್ವೆಸ್ಟ್ಮೆಂಟ್ಗಳು ಮಾಡಿಸ್ತಕ್ಕಂಥ ಸಾಧ್ಯತೆಯೂ ಸಹ ಇರುತ್ತೆ. ವಲ್ಲಭಾಂಬಾ ಸಮೇತ ಶಕ್ತಿ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ತುಲಾರಾಶಿ. ತುಲಾರಾಶಿಯವರಿಗೆ ಚತುರ್ಥ ಮತ್ತು ಪಂಚಮದಲ್ಲಿರತಕ್ಕಂಥ ಚಂದ್ರನ ಒಂದು ಸಂಚಾರ ಆಗಿರುತ್ತೆ. ಎಲ್ಲವೂ ಅನುಕೂಲಕರವಾಗಿ ಕಾಣಿಸ್ತಾ ಇದೆ, ಏನೂ ತೊಂದರೆ ಏನಿಲ್ಲ. ಬಿಟ್ಟು ಹೋಗಿರತಕ್ಕಂಥ ವಿಚಾರಗಳು ಮತ್ತೆ ನಿಮ್ಮ ಹತ್ತಿರದಲ್ಲಿ ಬರುತ್ತೆ ಮತ್ತು ನಿಮ್ಮ ಕೈಜಾರ ಹೋಗಿರತಕ್ಕಂಥ ಅವಕಾಶಗಳು ಮತ್ತೊಮ್ಮೆ ಹುಡ್ಕೊಂಡು ಬರತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಆಪರ್ಚುನಿಟಿ ನಾಕ್ಸ್ ಒನ್ಸ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ. ಅವಕಾಶ ಒಮ್ಮೆ ಮಾತ್ರ ಬರುತ್ತೆ, ಒಮ್ಮೆ ಮಾತ್ರ ಕದಾ ತಟ್ಟುತ್ತೆ ಅನ್ನತಕ್ಕಂಥದ್ದು. ಆದರೆ ತುಂಬ ಅಪರೂಪ ಅನ್ನೋ ಪ್ರಕಾರವಾಗಿ ಇವತ್ತು ಮತ್ತೊಮ್ಮೆ ನಿಮಗೆ ಅವಕಾಶಗಳು ಒದಗಿ ಬರತಕ್ಕಂಥ ದಿವಸ ಆಗಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಮಧ್ಯಾಹ್ನ 4:15 6 ಗಂಟೆಯಲ್ಲಿ ವಿಶೇಷವಾದ ವರ್ತಮಾನವನ್ನು ಕೇಳ್ತೀರಾ, ಅದನ್ನು ಸರಿಯಾದ ಸಮಯದಲ್ಲಿ ಬಳಸ್ಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ತೃತೀಯ ಮತ್ತು ಚತುರ್ಥದಲ್ಲಿರತಕ್ಕಂಥ ಚಂದ್ರನ ಒಂದು ಸಂಚಾರ, ಉದ್ಯೋಗ ಸ್ಥಾನದಲ್ಲಿರತಕ್ಕಂಥ ಕುಜ ಮತ್ತು ಕೇತು ಎಲ್ಲವೂ ಅನುಕೂಲಕರವಾಗಿ ಕಾಣಿಸ್ತಾ ಇದೆ. ನಿಮ್ಮ ಸ್ಥಾನ, ನಿಮ್ಮ ಬಲ ಇವತ್ತು ಸುಭದ್ರವಾಗುತ್ತೆ, ಏನೂ ತೊಂದರೆ ಇರೋದಿಲ್ಲ. ಅಷ್ಟಮದಲ್ಲಿರತಕ್ಕಂಥ ಗುರು ಮಾತ್ರ ಕೆಲವೊಂದು ನಿಮ್ಮ ಸುಪೀರಿಯರ್ ಅಥಾರಿಟೀಸ್ ಯಾರಿರ್ತಾರೆ ಅವರುಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲೆ ಇನ್ನೂ ಒಂದು ಹಗೆ ಸಾಧಿಸ್ತಕ್ಕಂಥದ್ದಾಗಲಿ, ಇನ್ನೂ ಒಂದು ಡೆಡ್ಲೈನ್ಸ್ನ ಕೊಡ್ತಕ್ಕಂಥದ್ದಾಗಲಿ ನಡೀತಾನೆ ಇರುತ್ತೆ. ಅವ್ರನ್ನ ಸಮಾಧಾನ ಪಡಿಸಿದ್ದಾದಲ್ಲಿ ಮಿಕ್ಕಿದ್ದೆಲ್ಲವೂ ಸಹ ನಿಮಗೆ ಶುಭವಾಗುತ್ತೆ. ಧನುರಾಶಿ. ಇವತ್ತು ನಿಮಗೆ 2 ಮತ್ತು 3ನೇ ಮನೆಯಲ್ಲಿ ಚಂದ್ರನ ಸಂಚಾರ ಅದ್ಭುತವಾಗಿದೆ, ಏನೂ ತೊಂದರೆ ಇಲ್ಲ. ಇವತ್ತು ಹೊಸ ಹೊಸ ವಿಚಾರಗಳನ್ನು ಕಲ್ತ್ಕೊಳ್ತೀರಾ. ನಿಮ್ಮ ಸ್ಕಿಲ್ಸ್ ಏನಿದೆ ಇವೆಲ್ಲವೂ ಸಹ ಇನ್ನಷ್ಟು ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗ್ತೀರಾ. ಒಡಹುಟ್ಟಿದವರಿಂದ ವಿಶೇಷವಾದಂಥ ಒಂದು ಅನುಕೂಲಗಳು, ಸೌಲಭ್ಯಗಳು, ಲಾಭಗಳು ಎಲ್ಲವನ್ನು ಸಹ ಪಡ್ಕೊಳ್ತೀರಾ. ಅದೇ ಪ್ರಕಾರ ಇವತ್ತು 9ನೇ ಮನೆಯಲ್ಲಿರತಕ್ಕಂಥ ಕುಜ ಮತ್ತು ಕೇತು ಭಾಗ್ಯದ ಒಂದು ಉದಯ ಆಗ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಇವತ್ತು ನೀವು ಮಾಡ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ಸು, ಖರೀದಿಗಳು, ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ನಿಮಗೆ ವಿಶೇಷವಾದ ಲಾಭಾಂಶಗಳನ್ನು ಕೊಡುತ್ತೆ, ಶುಭವಾಗಿದೆ. ಮಕರ ರಾಶಿ. ರಾಶಿಯಲ್ಲಿ ಇವತ್ತು 2ನೇ ಮನೆಯಲ್ಲಿ ಚಂದ್ರನ ಸಂಚಾರ ಆಗ್ತಕ್ಕಂಥದ್ದು. ಇವತ್ತು ನಿಮ್ಮ ಮಾತಿಗೆ ವಿಶೇಷವಾದಂಥ ಒಂದು ಬಲ ಬರತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಪಬ್ಲಿಕ್ ಸ್ಪೀಕರ್ಸ್ ಯಾರ್ಯಾರು ಇರ್ತೀರಾ, ಇವತ್ತು ಕ್ಯಾಮರಾ ಮುಂದೆ ಕೂತ್ಕೊಂಡು ಮಾತನಾಡ್ತಕ್ಕಂಥವ್ರು ಯಾರ್ಯಾರು ಇರ್ತೀರಾ, ಸ್ಟೇಜ್ನಲ್ಲಿ ಇವತ್ತು ಆ್ಯಂಕರಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಇರ್ತೀರಾ, ಇವರೆಲ್ಲರಿಗೂ ಅಷ್ಟೇ ಇವತ್ತು ನಿಮ್ಮ ಮಾತಿಗೆ ವಿಶೇಷವಾದಂಥ ಒಂದು ಆಕರ್ಷಣೆ ಮತ್ತು ಒಂದು ಅರ್ಥಗಳು ಎಲ್ಲವೂ ಬರ್ತಕ್ಕಂಥ ದಿವಸ ಆಗಿರುತ್ತೆ, ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ವ್ಯಯದಲ್ಲಿ ಮತ್ತು ರಾಶಿಯಲ್ಲಿ ಸಂಚಾರ ಆಗ್ತಕ್ಕಂಥ ಚಂದ್ರ ಇವತ್ತು ವಿಪರೀತವಾದಂಥ ಒಂದು ಒತ್ತಡಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು, ಏನೋ ಒಂದು ಡಿಸಿಷನ್ ತೊಗೋಬೇಕು ಅಂತ ಒಂದು ನಿಮ್ಮ ಮೇಲೆ ಪ್ರೆಷರ್ನ ಮೇಲಿಂದ ಮೇಲೆ ಹಾಕ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ತುಂಬ ಮುಖ್ಯವಾದಂಥ ನಿರ್ಧಾರ ಆದ ಪಕ್ಷದಲ್ಲಿ ಮಧ್ಯಾಹ್ನದ ನಂತರ ನೀವು ತೆಗೆದುಕೊಳ್ಳತಕ್ಕಂಥದ್ದು ಉತ್ತಮವಾಗಿರುತ್ತೆ. ಇಲ್ಲ 2 ದಿವಸ ಮುಂದೂಡಬಹುದು ಅನ್ನೋದಾದ ಪಕ್ಷದಲ್ಲಿ ಅದನ್ನು ಸ್ವಲ್ಪ ತಳ್ಳಿ, ಸ್ವಲ್ಪ ನಿಧಾನ ಮಾಡಿ. ಚಂದ್ರ ನಿಮಗೆ 2 ಮತ್ತು 3ನೇ ಮನೆಗೆ ಬಂದಿದ್ದಾದ ಸಂದರ್ಭದಲ್ಲಿ, ಅಂದರೆ ನಾಳೆ ನಾಡಿದ್ದು ಮತ್ತು ಆಚೆ ನಾಡಿದ್ದಲ್ಲಿ ಒಳ್ಳೆಯ ಒಂದು ವರ್ತಮಾನವನ್ನು, ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಏಕಾದಶದಲ್ಲಿ ಮತ್ತು ದ್ವಾದಶದಲ್ಲಿ ಅಂದರೆ 11 ಮತ್ತು 12ನೇ ಮನೆ ಚಂದ್ರನ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು. ಬೆಳಿಗ್ಗೆ ಎಲ್ಲ ಅನುಕೂಲಕರವಾಗಿರುತ್ತೆ, ನಿಮಗೆ ಲಾಭಾಂಶಗಳು ಬರುತ್ತೆ. ಅತಿ ಆಸೆಗೆ ಸಿಕ್ಕಾಕೊಳ್ತೀರಾ. ಮಧ್ಯಾಹ್ನದ ನಂತರ ಅದನ್ನು ದುಪ್ಪಟ್ಟು ಮಾಡ್ಕೋಬೇಕು ಅಂತ ಹೇಳಿ ಮತ್ತೆ ಅದನ್ನು ರೀಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ತೀರಾ. ಬಂದಂಥ ಲಾಭಗಳ ಜೊತೆಯಲ್ಲಿ ಮೂಲಧನವನ್ನು ಕಳ್ಕೊಳ್ಳತಕ್ಕಂಥ ದಿವಸ ಆಗಿರುತ್ತೆ, ಜಾಗ್ರತೆಯಿಂದ ಇರಬೇಕಾಗತ್ತೆ. ಅದೇ ಪ್ರಕಾರ ಯಾರಾದರೂ ವ್ಯಕ್ತಿಗಳು ಇವತ್ತು ನಿಮಗೆ ತುಂಬ ಆತ್ಮೀಯರಾದರೂ ಅಂತ ಇಟ್ಕೊಳ್ಳಿ, ಅವರುಗಳಿಗೆ ಏನೋ ಸಹಾಯ ಮಾಡೋದಕ್ಕೆ ಅಂತ ಹೋಗಿ ಅವರುಗಳನ್ನು ನೀವು ಸೇಫ್ ಗಾರ್ಡ್ ಮಾಡಬೇಕು ಅಂತ ಹೋಗಿ ನಿಮ್ಮ ಹಣ, ನಿಮ್ಮ ಸಮಯ ಇವೆಲ್ಲ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ವಿಚಾರದಲ್ಲೂ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ.